ಪ್ರತಿಯೊಬ್ಬರ ಬಳಿಯೂ ಸೆಲ್ ಫೋನ್ ಇದ್ದೇ ಇರುತ್ತೆ. ಮೊಬೈಲ್ ಬಳಕೆ ಮಾಡದೆ ಜೀವನವನ್ನ ಊಹಿಸಿಕೊಳ್ಳಲು ಅಸಾಧ್ಯ ಅಂತಾನೂ ಹೇಳಬಹುದು. ಬೆಳಗ್ಗೆ ಕಣ್ಬಿಟ್ಟಾಗಿನಿಂದ ರಾತ್ರಿ ಕಣ್ಮುಚ್ಚುವವರೆಗೂ ಮೊಬೈಲ್ ಕುಟ್ಟುತ್ತಲೇ ಇರ್ತೇವೆ. ರೀಲ್ಸ್ ನೋಡ್ತಾನೆ ಇರ್ತೇವೆ. ಮನರಂಜನೆ, ಪಾವತಿ ಹಾಗೂ ಶಾಪಿಂಗ್ ಆಗಿ ಸಾಕಷ್ಟು ಸಮಯ ವ್ಯಕ್ತಿಯೊಬ್ಬನಿಗಿಂತ ಮೊಬೈಲ್ನಲ್ಲೇ ಹೆಚ್ಚು ಕಳೀತೇವೆ. ನಿಮಗೇನಾದರೂ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಬೇಕು ಅಂತೇನಾದರೂ ಚಿಂತಿಸಿದ್ರೆ ಟಿಪ್ಸ್ ಕೊಡ್ತೀವಿ, ಈ ಸ್ಟೋರಿ ನೋಡಿ. ಪ್ರತಿಯೊಬ್ಬರ ಬಳಿಯೂ ಸೆಲ್ ಫೋನ್ ಇದ್ದೇ ಇರುತ್ತೆ. ಮೊಬೈಲ್ ಬಳಕೆ ಮಾಡದೆ ಜೀವನವನ್ನು ಊಹಿಸಿಕೊಳ್ಳಲು ಅಸಾಧ್ಯ ಅಂತಾನೂ ಕೇಳಬಹುದು. ಬೆಳಗ್ಗೆ ಕಣ್ಬಿಟ್ಟಾಗಿನಿಂದ ರಾತ್ರಿ ಕಣ್ಮುಚ್ಚುವವರೆಗೂ ಮೊಬೈಲ್ ಕುಟ್ಟುತ್ತಲೇ ಇರ್ತೇವೆ. ರೀಲ್ಸ್ ನೋಡ್ತಾನೇ ಇರ್ತೇವೆ. ಮನರಂಜನೆ, ಪಾವತಿ ಮತ್ತು ಶಾಪಿಂಗ್ ಆಗಿ ಸಾಕಷ್ಟು ಸಮಯ ವ್ಯಕ್ತಿಯೊಂದಿಗಿಂತ ಮೊಬೈಲ್ನಲ್ಲೇ ಹೆಚ್ಚು ಕಳೆಯುತ್ತಿರುತ್ತೇವೆ. ಸ್ಮಾರ್ಟ್ಫೋನ್ ಲಭ್ಯವಿಲ್ಲದಿದ್ರೆ ಸಮಯವೇ ಕಳೆದು ಹೋಗುವುದಿಲ್ಲ ಎಂಬ ಭಾವನೆ ಮೂಡುತ್ತದೆ. ರಾತ್ರಿ ಮಲಗುವ ಮೊದಲು ನಿಮ್ಮ ಫೋನನ್ನು ನೀವು ಎಷ್ಟು ಸಮಯ ಬಳಸುತ್ತೀರಿ ಎಂದು ಸ್ಕ್ರೀನ್ ಟೈಮ್ ನೋಡಿದಾಗ ನಾವು ಗಾಬರಿಗೊಳ್ತೇವೆ. ಓದುವಾಗ ವಿದ್ಯಾರ್ಥಿಗಳನ್ನು ಅತಿಯಾಗಿ ಕಾಡುವುದು ಕೂಡ ಇದೆ. ಈ ಆಕರ್ಷಣೆಯಿಂದಾಗಿ ಪುಸ್ತಕಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಕಷ್ಟವಾಗುತ್ತದೆ. ಓದಲು ವಿಶಾಲವಾದ ಸ್ಥಳ ಮಾತ್ರವಲ್ಲ, ಏಕಾಗ್ರತೆ ಇರಬೇಕು. ಹೀಗಾಗಿ ಹಲವರು ಏಕಾಗ್ರತೆಗಾಗಿ ಮೆಡಿಟೇಷನ್ ಮೊರೆ ಹೋಗ್ತಾರೆ. ಮೊಬೈಲನ್ನು ದೂರವಿಡಲು ದೃಢ ಸಂಕಲ್ಪ ಮಾಡಿದ್ರೂ ಆಗಾಗ ಬರುವ ಕರೆಗಳು ಹಾಗೂ ಸಂದೇಶಗಳು ಕಿರಿಕಿರಿಯನ್ನುಂಟು ಮಾಡುತ್ತವೆ. ಇದು ಅಧ್ಯಯನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮೊಬೈಲನ್ನು ಬಿಟ್ಟು ಬಿಡುವುದು ಸುಲಭವಲ್ಲ. ಓದುವ ಸಮಯದಲ್ಲಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡುವುದು, ಕೈಗೆ ಸಿಗದಂತೆ ದೂರ ಇರಿಸುವುದು, ಇಟ್ಟುಕೊಳ್ಳಲೇಬೇಕಾದ ಅನಿವಾರ್ಯ ಇದ್ದಲ್ಲಿ ಏರೋಪ್ಲೇನ್ ಮೋಡ್ನಲ್ಲಿ ಇರಿಸುವುದು, ಮೊಬೈಲ್ ಪರದೆಯ ಬೆಳಕು ವಿಚಲಿತಗೊಳಿಸದಂತೆ ಅದನ್ನು ತಲೆ ಕೆಳಗಾಗಿ ಇಡುವಂತಹ ಕ್ರಮಗಳನ್ನು ರೂಢಿಸಿಕೊಳ್ಳಬಹುದು. ಇವುಗಳು ಸಾಧ್ಯವಾಗದಿದ್ದರೆ ಚಿಂತೆ ಬೇಡ. ಮೊಬೈಲ್ನ ಅತಿಯಾದ ಬಳಕೆಯನ್ನು ನಿರ್ಬಂಧಿಸುವ ಮೂಲಕ ವಿಚಲಿತರಾಗದೆ ಓದನ್ನು ಮುಂದುವರಿಸಲು ಹಾಗೂ ಸ್ವಯಂ ನಿಯಂತ್ರಣದ ಕೊರತೆಯಿಂದ ಅನಗತ್ಯ ಒತ್ತಡಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಕೆಲವು ಆ್ಯಪ್ಗಳಿವೆ. ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಸಣ್ಣ ಸೆಟ್ಟಿಂಗ್ ಬದಲಾವಣೆಯು ಸ್ಮಾರ್ಟ್ಫೋನ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬಹುದು. ಈ ಸೆಟ್ಟಿಂಗ್ ಅನ್ನು ಬದಲಾಯಿಸುವ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ಹೋಗಿ ಮತ್ತು ಡಿಜಿಟಲ್ ವೆಲ್ಬಿಂಗ್ ಆ್ಯಂಡ್ ಪ್ಯಾರೆಂಟಲ್ ಕಂಟ್ರೋಲ್ಸ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ದಿನದಲ್ಲಿ ಯಾವ ಅಪ್ಲಿಕೇಶನ್ ಅನ್ನು ಎಷ್ಟು ಸಮಯಕ್ಕೆ ಬಳಸಲಾಗುತ್ತದೆ ಎಂಬುದು ಅಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು. ಅದರಂತೆ ಸ್ಕ್ರೀನ್ನಲ್ಲಿ ಕೆಳಗೆ ಸ್ಕ್ರೋಲ್ ಮಾಡುವ ಮೂಲಕ ನಾವು ಅಪ್ಲಿಕೇಶನ್ ಮಿತಿಗಳ ಟ್ಯಾಬ್ ಅನ್ನು ನೋಡುತ್ತೇವೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಆ್ಯಪ್ಗಳು ಕಾಣಿಸುತ್ತವೆ. ನೀವು ಯಾವ ಅಪ್ಲಿಕೇಶನ್ ಅನ್ನು ಹೆಚ್ಚು ಬಳಸುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಎಂಬುದನ್ನು ಆರಿಸಿ ಮತ್ತು ಅದರ ಸ್ಕ್ರೀನ್ ಟೈಮ್ ಅನ್ನು ಸೆಟ್ ಮಾಡಿ. ನೀವು ಪ್ರತಿ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಈ ರೀತಿ ನಿರ್ದಿಷ್ಟ ಸಮಯವನ್ನು ಸೆಟ್ ಮಾಡಬಹುದು. ಆ ದಿನಕ್ಕೆ ನೀವು ನಿಗದಿಪಡಿಸಿದ ಸಮಯದ ಮಿತಿ ಪೂರ್ಣಗೊಳಿಸಿದರೆ ಅಪ್ಲಿಕೇಶನ್ ತಕ್ಷಣವೇ ಬೂದು ಬಣ್ಣಕ್ಕೆ ಬದಲಾಗುತ್ತದೆ. ಮರುದಿನ ಮಾತ್ರ ಅದನ್ನು ಮತ್ತೆ ಸಕ್ರಿಯಗೊಳಿಸಲಾಗುತ್ತದೆ. ಫಾರೆಸ್ಟ್ ಎಂಬ ಅಪ್ಲಿಕೇಶನ್ ಓದಿದ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಲು ಫಾರೆಸ್ಟ್ ಒಂದು ಅತ್ಯುತ್ತಮ ಆ್ಯಪ್. ಇದರಲ್ಲಿ ನಿಮ್ಮ ಓದಿನ ಸಮಯವನ್ನ ಟೈಮರ್ಗೆ ಹೊಂದಿಸಬಹುದು. ಹೆಲ್ಪ್ ಮೀ ಫೋಕಸ್ ಈ ಆ್ಯಪ್ ಕೂಡ ನಿಗದಿತ ಸಮಯದಲ್ಲಿ ಮೊಬೈಲ್ ಫೋನ್ ನಿಮ್ಮ ಏಕಾಗ್ರತೆಗೆ ಭಂಗ ಬರದಂತೆ ತಡೆಯುತ್ತದೆ. ಒಂದು ವೇಳೆ ನಡುವಲ್ಲಿ ನೀವು ಫೋನನ್ನು ಕೈಗೆತ್ತಿಕೊಂಡರೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರೇರೇಪಿಸುವ ನುಡಿಗಟ್ಟುಗಳನ್ನು ಪ್ರದರ್ಶಿಸುತ್ತದೆ. ಬ್ರೇಕ್ ಫ್ರೀ ಅಪ್ಲಿಕೇಶನ್ ಅಧ್ಯಯನ ಸಮಯದಲ್ಲಿ ಇಂಟರ್ನೆಟ್ಗೆ ನಿಮ್ಮ ಪ್ರವೇಶವನ್ನು ನೇರವಾಗಿ ನಿರ್ಬಂಧಿಸುವ ಈ ಆ್ಯಪ್ ನೀವು ಪ್ರತಿಯೊಂದು ಆ್ಯಪ್ಗಳನ್ನು ಬಳಸಿದ ಸಮಯದ ವಿವರ ಹಾಗೂ ಎಚ್ಚರಿಕೆಯನ್ನು ನೀಡುತ್ತದೆ. ಜೊತೆಗೆ ನಿರ್ಬಂಧಿತ ಅವಧಿಯಲ್ಲಿ ಬರುವ ಕರೆಗಳಿಗೆ ನೀವು ಪ್ರಸ್ತುತ ಕಾರ್ಯನಿರತರಾಗಿದ್ದೀರಿ ಎಂಬ ಸ್ವಯಂ ಪ್ರೇರಿತ ಸಂದೇಶವನ್ನು ಕಳಿಸುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್
1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.